ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತು ಕ್ಲಾಸ್ 10th ಸೈನ್ಸ್ ಸಬ್ಜೆಕ್ಟಲ್ಲಿ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಹೈಡ್ರೋಕಾರ್ಬನ್ಸ್ನ ಟೈಪ್ಸ್ ಏನು ಬರ್ತವೆ, ಆಲ್ಕೇನ್ಸ್, ಆಲ್ಕೀನ್ಸ್ ಮತ್ತು ಆಲ್ಕೈನ್ಸ್, ಅದ್ರ ಜೊತೆಗೆ ಸೈಕ್ಲೋ ಆಲ್ಕೇನ್ಸ್ ಅಂತಕ್ಕಂಥವು ಏನು ಬರ್ತಾವಲ್ಲ, ಈ ಎಲ್ಲ ಹೈಡ್ರೋಕಾರ್ಬನ್ಸ್ಗಳ ಮಾಲಿಕ್ಯುಲರ್ ಫಾರ್ಮುಲಾದ ಜೊತೆಗೆ ಸ್ಟ್ರಕ್ಚರಲ್ ಫಾರ್ಮುಲಾವನ್ನು ಹೇಗೆ ಬರೆಯೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ಸ್ಟ್ರಕ್ಚರ್ಸ್ ಆಫ್ ಹೈಡ್ರೋಕಾರ್ಬನ್ಸನ್ನು ನೋಡೋದಾದರೆ, ಆಲ್ಕೇನ್ಸಿನ ಮೊದಲನೇ ಫಸ್ಟ್ ಮೆಂಬರ್ ಬಂದುಬಿಟ್ಟು ಮೀಥೇನ್. ಸೊ ಮೀಥೇನಿನ ಮಾಲಿಕ್ಯುಲರ್ ಫಾರ್ಮುಲಾ CH4 ಅಂತ ಹೇಳ್ತೀವಿ. ಅಂದರೆ ಒಂದು ಕಾರ್ಬನ್ 4 ಹೈಡ್ರೋಜನನ್ನು ಒಳಗೊಂಡಂಥ ಒಂದು ಕಾಂಪೌಂಡು. ಸೊ ಈ ಒಂದು ಕಾಂಪೌಂಡ್ ಮೀಥೇನಿನ ಸ್ಟ್ರಕ್ಚರನ್ನು ಬರೆಯೋದಾದರೆ, ಕೊಟ್ಟಿರುವಂತಹ ಮಾಲಿಕ್ಯುಲರ್ ಫಾರ್ಮುಲಾದ ಆಧಾರದ ಮೇಲೇ ಒಂದು ಕಾರ್ಬನ್ನಿನ ಜೊತೆಗೆ 4 ಹೈಡ್ರೋಜನನ್ನು ಬರೀಬೇಕು. ಅಂದರೆ ಇಲ್ಲಿ ಮೊದಲು ಒಂದು ಕಾರ್ಬನ್ನನ್ನು ನಾವು ಆ್ಯಸ್ ಇಟ್ ಈಸ್ ಮಾಲಿಕ್ಯುಲರ್ ಫಾರ್ಮುಲಾದ ಪ್ರಕಾರ ಬರ್ಕೊಂಡು, ನಮಗೆ ಗೊತ್ತಿರುವ ಹಾಗೆ ಕಾರ್ಬನ್ನಿನ ವ್ಯಾಲೆನ್ಸಿ ಬಂದುಬಿಟ್ಟು 4, ಅಂದರೆ ವ್ಯಾಲೆನ್ಸಿ ಆಫ್ ಕಾರ್ಬನ್ 4 ಆಗಿರೋದ್ರಿಂದಾಗಿ ಕಾರ್ಬನ್ನಿನ ಸುತ್ತ 4 ಬಾಂಡ್ಸನ್ನು ಫಾರ್ಮೇಷನ್ ಮಾಡ್ಕೊಂಡಿರುತ್ತೆ. ಇದರ ಆಧಾರದ ಮೇಲೆ ಕಾರ್ಬನ್ನಿನ ಸುತ್ತ 4 ಬಾಂಡ್ಗಳನ್ನು ಹಾಕಿ ಪ್ರತಿಯೊಂದು ಬಾಂಡ್ಗೂ ಕೂಡ ಒಂದು ಹೈಡ್ರೋಜನನ್ನು ಲಿಂಕ್ ಮಾಡಿದ್ರಿ ಅಂದರೆ ಇದು ಮೀಥೇನಿನ ಸ್ಟ್ರಕ್ಚರ್ ಆಗಿರುತ್ತೆ. ಅಂದರೆ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಮೀಥೇನ್ ಅಂತ ಹೇಳ್ತೀವಿ. ಇನ್ನು ಸೆಕೆಂಡ್ ಮೆಂಬರ್ ಆಫ್ ದ ಆಲ್ಕೇನ್ ಈಸ್ ಈಥೇನ್. ಸೊ ದಟ್ ಈಥೇನಿನ ಮಾಲಿಕ್ಯುಲರ್ ಫಾರ್ಮುಲಾ C2H6 ಆದರೆ, ಇದನ್ನು ಸ್ಟ್ರಕ್ಚರ್ ಬರೆಯೋದಾದರೆ, ಇದರ ಸ್ಟ್ರಕ್ಚರ್ನ ಬರೀಬೇಕು ಅಂತ ಹೇಳಿದ್ರೆ ಸಿಂಪಲಿ 2 ಕಾರ್ಬನ್ಗಳನ್ನು ಬರಿತೀವಿ. ಆ 2 ಕಾರ್ಬನ್ಗಳ ಮಧ್ಯೆ ಆಲ್ಕೇನ್ ಅಂದರೆ ಏನನ್ನು ಹೊಂದಿರೋದ್ರಿಂದಾಗಿ, ಅಂದರೆ ಇದರ ಅರ್ಥ ಕಾರ್ಬನ್ಗಳ ಮಧ್ಯೆ ಸಿಂಗಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಕಾರ್ಬನ್ಗಳ ಮಧ್ಯೆ ಸಿಂಗಲ್ ಬಾಂಡನ್ನು ಹಾಕಿ ಉಳಿದಂತೆ 3 ಬಾಂಡ್ಗಳನ್ನು ಹಾಕಿ 3 ಬಾಂಡ್ಗಳಿಗೂ ಕೂಡ 3 ಹೈಡ್ರೋಜನ್ಗಳಂತೆ ಒಟ್ಟು 6 ಹೈಡ್ರೋಜನ್ಗಳನ್ನು ಪ್ರತಿಯೊಂದು ಬಾಂಡ್ಗೂ ಕೂಡ ಲಿಂಕ್ ಮಾಡಿದಾಗ ಇದು ಈಥೇನಿನ ಸ್ಟ್ರಕ್ಚರಲ್ ಫಾರ್ಮುಲಾ ಆಗಿರುತ್ತೆ. ಸೊ ಇದನ್ನು ಈಥೇನಿನ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ ಕರಿತೀವಿ. ಇದು ಕೂಡ ಸಿಂಗಲ್ ಬಾಂಡನ್ನು ಹೊಂದಿರತಕ್ಕಂಥದ್ದು. ಇನ್ನು ಆಲ್ಕೀನಿನಲ್ಲಿ ಮೊದಲನೇ ಮೆಂಬರು ಈಥೀನ್ ಬರುತ್ತೆ. ಸೊ ಈ ಈಥೀನಿನ ಮಾಲಿಕ್ಯುಲರ್ ಫಾರ್ಮುಲಾ C2H4 ಆದರೆ, ಇದರಲ್ಲಿ ಈನ್ ಅಂತ ಬಂದಿರೋದ್ರಿಂದಾಗಿ ಈತ್ ಪ್ಲಸ್ ಈನ್ ಅಂದರೆ ಇದರ ಅರ್ಥ ಕಾರ್ಬನ್ಗಳ ಮಧ್ಯೆ 2 ಕಾರ್ಬನ್ಗಳ ಮಧ್ಯೆ ಡಬಲ್ ಬಾಂಡ್ ಇರುತ್ತೆ. ಸೊ ಇದರ ಆಧಾರದ ಮೇಲೆ 2 ಕಾರ್ಬನ್ಗಳನ್ನು ಬರೆದು 2 ಕಾರ್ಬನ್ಗಳ ಮಧ್ಯೆ ಡಬಲ್ ಬಾಂಡನ್ನು ಹಾಕಬೇಕು. ಇದು ಈಥೀನ್ ಅಂದರೆ ಆಲ್ಕೀನಿನ ಮೊದಲನೇ ಮೆಂಬರ್ ಆಗಿರೋದ್ರಿಂದಾಗಿ ಡಬಲ್ ಬಾಂಡ್ ಹಾಕಿ, ಇನ್ನು ಉಳಿದಂತೆ ಕಾರ್ಬನ್ನಿಗೆ ಪ್ರತಿ ಕಾರ್ಬನ್ಗೂ 2 ಬಾಂಡ್ಗಳನ್ನು ಬರೆದು ಆ ಪ್ರತಿ 2 ಬಾಂಡ್ಗಳಿಗೂ 2 ಹೈಡ್ರೋಜನ್ಗಳನ್ನು ಲಿಂಕ್ ಮಾಡಿದಾಗ ಒಟ್ಟು 4 ಹೈಡ್ರೋಜನನ್ನು ಲಿಂಕ್ ಮಾಡೋದ್ರ ಜೊತೆಗೆ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಈಥೀನಿನ ಸ್ಟ್ರಕ್ಚರಲ್ ಫಾರ್ಮುಲಾವನ್ನು ಬರೆದಿದ್ದೀವಿ. ಸೊ ಇದು ಸಿಂಪಲ್ ಆಗಿ ಈಥೀನಿನ ಸ್ಟ್ರಕ್ಚರಲ್ ಫಾರ್ಮುಲಾವನ್ನು ಬರೀತಕ್ಕಂಥದ್ದು. ಇನ್ನು ಆಲ್ಕೈನಿನಲ್ಲಿ ಈಥೈನ್ ಅಂತಕ್ಕಂಥ ಫಸ್ಟ್ ಮೆಂಬರು, ಇದರ ಮಾಲಿಕ್ಯುಲರ್ ಫಾರ್ಮುಲಾ C2H2 ಆದರೆ, ಈಥೈನ್ ಅಂದರೆ YNE ಬಂತು ಅಂತ ಹೇಳಿದ್ರೆ ನೀವು ಅಲ್ಲಿ ಕಾರ್ಬನ್ಗಳ ಮಧ್ಯೆ ಟ್ರಿಬಲ್ ಬಾಂಡನ್ನು ಹಾಕಬೇಕಾಗತ್ತೆ. ಸೊ ಇಲ್ಲಿ 2 ಕಾರ್ಬನ್ಗಳ ಮಧ್ಯೆ ಟ್ರಿಬಲ್ ಬಾಂಡನ್ನು ಬರೆದು ಬಿಟ್ಟು, ಇನ್ನು ಉಳಿದಂತೆ ಪ್ರತಿಯೊಂದು ಕಾರ್ಬನ್ಗೂ ಒಂದು ಬಾಂಡನ್ನು ಹಾಕಿಬಿಟ್ಟು ಆ ಬಾಂಡ್ಗಳಿಗೆ ಒಂದೊಂದು ಹೈಡ್ರೋಜನ್ನ ಲಿಂಕ್ ಮಾಡಿದ್ರಿ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಈಥೈನಿನ ಸ್ಟ್ರಕ್ಚರಲ್ ಫಾರ್ಮುಲಾ ಫಾರ್ಮೇಷನ್ ಆಗತ್ತೆ. ಇದು ಈಥೈನಿನ ಸ್ಟ್ರಕ್ಚರಲ್ ಫಾರ್ಮುಲಾ. ಹೀಗಾಗಿ ನೀವಿಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿದಾಗ ಈಥೇನ್, ಈಥೀನ್, ಈಥೈನ್ ಈ 3 ಕಾಂಪೌಂಡ್ಗಳ ಸ್ಟ್ರಕ್ಚರಲ್ ಫಾರ್ಮುಲಾ ನೋಡಿದರೆ, ಈಥೇನಿನಲ್ಲಿ 2 ಕಾರ್ಬನ್ಗಳ ಮಧ್ಯೆ ಸಿಂಗಲ್ ಬಾಂಡ್ ಇದ್ದರೆ, ಈಥೀನಿನಲ್ಲಿ 2 ಕಾರ್ಬನ್ಗಳ ಮಧ್ಯೆ ಡಬಲ್ ಬಾಂಡ್ ಇದೆ. ಹಾಗೆ ಈಥೈನಿನಲ್ಲಿ 2 ಕಾರ್ಬನ್ಗಳ ಮಧ್ಯೆ ಟ್ರಿಪಲ್ ಬಾಂಡ್ ಇರ್ತಕ್ಕಂಥದ್ದನ್ನು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಸೊ ಏನಂತ ಬಂದರೆ ಸಿಂಗಲ್ ಬಾಂಡ್ ಹಾಕಬೇಕು, ಈನ್ ಬಂದರೆ ಡಬಲ್ ಬಾಂಡು, ವೈನ್ ಅಂತ ಬಂದರೆ ಟ್ರಿಪಲ್ ಬಾಂಡು.
ಇನ್ನು ನೆಕ್ಸ್ಟ್ ಥರ್ಡ್ ಮೆಂಬರ್ ಆಫ್ ಆಲ್ಕೇನ್ ಬಂದ್ಬಿಟ್ಟು ಪ್ರೋಪೇನ್. ಸೊ ಪ್ರೋಪೇನಿನ ಮಾಲಿಕ್ಯುಲರ್ ಫಾರ್ಮುಲಾ C3H8 ಅಂತ ಹೇಳ್ತೀವಿ. ಇದರ ಸ್ಟ್ರಕ್ಚರಲ್ ಫಾರ್ಮುಲಾ ಸುಲಭವಾಗಿ 3 ಕಾರ್ಬನ್ಗಳನ್ನು ಬರೆದು ಕಾರ್ಬನ್ಗಳ ಮಧ್ಯೆ ಸಿಂಗಲ್ ಬಾಂಡ್ಗಳನ್ನು ಹಾಕಿ ಜೊತೆಗೆ ಪ್ರತಿ ಕಾರ್ಬನ್ಗೂ 4 ಬಾಂಡ್ ಬರೋ ರೀತಿಯಲ್ಲಿ ಸೆಟ್ ಮಾಡಿ ಪ್ರತಿ ಬಾಂಡ್ಗೂ ಹೈಡ್ರೋಜನನ್ನು ಲಿಂಕ್ ಮಾಡಿದರೆ ಪ್ರೋಪೇನಿನ ಸ್ಟ್ರಕ್ಚರಲ್ ಫಾರ್ಮುಲಾ ಸಿಗ್ತದೆ. ಓಕೆ, ಸೊ ಇದಾದ ನಂತರದಲ್ಲಿ ಇದೇ ಆಲ್ಕೇನಿನ ಥರ್ಡ್ ಮೆಂಬರು ಪ್ರೋಪೇನು, ಆಲ್ಕೀನಿನಲ್ಲಿ ಸೆಕೆಂಡ್ ಮೆಂಬರ್ ಆಗುತ್ತೆ ಪ್ರೋಪೀನು. ಸೊ ಪ್ರೋಪೀನಿನ ಮಾಲಿಕ್ಯುಲರ್ ಫಾರ್ಮುಲಾ C3H6 ಆಗಿದೆ ಅಂತ ಹೇಳಿದ್ರೆ ಇದನ್ನು ನೀವು ಏನು ಮಾಡಬೇಕಾಗತ್ತೆ, 3 ಕಾರ್ಬನ್ಗಳನ್ನು ಬರ್ಕೊಂಡು 2 ಕಾರ್ಬನ್ಗಳ ಮಧ್ಯೆ ಡಬಲ್ ಬಾಂಡನ್ನು ಹಾಕಬೇಕು. ಯಾಕೆ ಅಂದರೆ ಈನ್ ಅಂತ ಬಂದಿರೋದ್ರಿಂದಾಗಿ ಇನ್ನೊಂದು ಕಾರ್ಬನ್ಗೆ 1 ಬಾಂಡನ್ನು ಹಾಕಿ ಪ್ರತಿ ಕಾರ್ಬನ್ಗಳಿಗೂ 4 ಬಾಂಡ್ಗಳನ್ನು ಫಾರ್ಮೇಷನ್ ಮಾಡಿ ಪ್ರತಿ ಬಾಂಡ್ಗಳಿಗೂ ಹೈಡ್ರೋಜನ್ಗಳನ್ನು ಲಿಂಕ್ ಮಾಡಿದಾಗ ಇದು ಪ್ರೋಪೀನಿನ ಸ್ಟ್ರಕ್ಚರಲ್ ಫಾರ್ಮುಲಾ ಪ್ರೋಪೀನಿನ ಸ್ಟ್ರಕ್ಚರಲ್ ಫಾರ್ಮುಲಾ ಆಗಿರುತ್ತೆ. ಇದಾದ ನಂತರದಲ್ಲಿ ಇದೇ ಪ್ರೋಪೀನಿನ ಮುಂದಿನ ಹಂತದಲ್ಲಿ ಆಲ್ಕೈನಲ್ಲಿ ಬರುವಂಥದ್ದು ಪ್ರೋಪೈನ್ ಅಂತ ಹೇಳಿದ್ರೆ YNE ಬಂದಿದೆ ಅಂದರೆ ಪ್ರೋಪೈನಿನ ಮಾಲಿಕ್ಯುಲರ್ ಫಾರ್ಮುಲಾ C3H4 ಇದೆ. ಬಟ್ ಇಲ್ಲಿ ನಿಮಗೆ ಪ್ರೋಪೈನ್ ಅಂದರೆ YNE ಬಂದಿರೋದ್ರಿಂದಾಗಿ ನೀವು 2 ಕಾರ್ಬನ್ಗಳ ಮಧ್ಯೆ ಟ್ರಿಪಲ್ ಬಾಂಡನ್ನು ಹಾಕಬೇಕಾಗತ್ತೆ. ಸೊ ಈ ರೀತಿ 2 ಕಾರ್ಬನ್ಗಳ ಮಧ್ಯೆ ಟ್ರಿಪಲ್ ಬಾಂಡನ್ನು ಹಾಕಿ ಮುಂದುವರೆದು ಪ್ರತಿ ಕಾರ್ಬನ್ಗಳಿಗೂ 4 ಬಾಂಡ್ಸ್ ಬರೋ ರೀತಿಯಲ್ಲಿ ಸೆಟ್ ಮಾಡಿಬಿಟ್ಟು ನೀವು ಪ್ರತಿ ಒಂದು ಬಾಂಡ್ಗೂ ಕೂಡ ಹೈಡ್ರೋಜನನ್ನು ಲಿಂಕ್ ಮಾಡ್ತೀರಾ. ಅಂದರೆ 4 ಹೈಡ್ರೋಜನ್ಗಳನ್ನು ಲಿಂಕ್ ಮಾಡಬೇಕು. ಸೊ ಇದು ಪ್ರೋಪೈನಿನ ಸ್ಟ್ರಕ್ಚರಲ್ ಫಾರ್ಮುಲಾ ಆಗಿರುತ್ತೆ. ಅಲ್ಲಿಗೆ ಪ್ರೋಪೈನ್ಗಳನ್ನು ಕಂಪ್ಲೀಟಾಗಿ ನೀವು ಅಬ್ಸರ್ವ್ ಮಾಡಿದ್ರಿ ಅಂದರೆ C3H8 ಮತ್ತು C3H6 ಹಾಗೆಯೇ C3H4 ಅಂತಕ್ಕಂಥದ್ದು ಪ್ರೋಪೀನ್ಗಳ ಮಾಲಿಕ್ಯುಲರ್ ಫಾರ್ಮುಲಾಗೆ ಸಂಬಂಧಪಟ್ಟಾಗೆ ಸ್ಟ್ರಕ್ಚರಲ್ ಫಾರ್ಮುಲಾವನ್ನು ಬರಿತೀವಿ. ನೆನಪಿರಲಿ, ANE ಇದ್ದರೆ ಸಿಂಗಲ್ ಬಾಂಡ್, ENE ಇದ್ದರೆ ಡಬಲ್ ಬಾಂಡ್, YNE ಇದ್ದರೆ ಟ್ರಿಪಲ್ ಬಾಂಡು 2 ಕಾರ್ಬನ್ಗಳ ಮಧ್ಯೆ ನೀವು ಹಾಕಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಮೆಂಬರ್ ಬ್ಯೂಟೇನಿನ ನೋಡೋದಾದರೆ ಬ್ಯೂಟೇನಿನ ಮಾಲಿಕ್ಯುಲರ್ ಫಾರ್ಮುಲಾ C4H10 ಜೊತೆಗೆ ಇದನ್ನು ಸ್ಟ್ರಕ್ಚರಲ್ ಫಾರ್ಮುಲಾ ಬರೆದ್ವಿ ಅಂದರೆ 4 ಕಾರ್ಬನ್ಗಳ ಮಧ್ಯೆ ಸಿಂಗಲ್ ಬಾಂಡು, ಇನ್ನು ಉಳಿದಂತೆ ಪ್ರತಿ ಕಾರ್ಬನ್ಗೂ 4 ಬಾಂಡ್ಗಳನ್ನು ಹಾಕಿ ಪ್ರತಿ ಬಾಂಡ್ಗೂ ಹೈಡ್ರೋಜನನ್ನು ಲಿಂಕ್ ಮಾಡ್ತೀವಿ. ಇದೇ ರೀತಿ ಬ್ಯೂಟೀನ್ ಅಂತ ಬರುತ್ತೆ. ಸೊ ಬ್ಯೂಟೀನ್ ಅಂತಂದರೆ ಇಲ್ಲಿ ENE ಇದೆ ಅಂತ ಹೇಳಿದ್ರೆ ಮಾಲಿಕ್ಯುಲರ್ ಫಾರ್ಮುಲಾ C4H8 ಇದೆ ಅಂದರೆ ಆ 4 ಕಾರ್ಬನ್ಗಳಲ್ಲಿ ಯಾವುದಾದ್ರೂ 2 ಕಾರ್ಬನ್ಗಳ ಮಧ್ಯೆ ಡಬಲ್ ಬಾಂಡನ್ನು ಹಾಕಿಬಿಟ್ಟು ಇನ್ನು ಉಳಿದಂತೆ 4 ಬಾಂಡ್ಸ್ಗಳನ್ನು ಬರೆದು ಪ್ರತಿ ಬಾಂಡ್ಗೂ ಹೈಡ್ರೋಜನನ್ನು ಲಿಂಕ್ ಮಾಡಿ ನೀವು ಈ ರೀತಿಯಲ್ಲಿ ಬ್ಯೂಟೇನಿನ ಫಾರ್ಮುಲಾ ಬರೀತೀರಾ. ಇನ್ನು ಬ್ಯೂಟೈನ್ ಅಂತ ಹೇಳಿದ್ರೆ ಇಲ್ಲಿ YNE ಬಂದಿದೆ ಅಂದರೆ C4H6 ಮಾಲಿಕ್ಯುಲರ್ ಫಾರ್ಮುಲಾ ಹೊಂದಿದ್ರೆ 4 ಕಾರ್ಬನ್ಗಳಲ್ಲಿ 2 ಕಾರ್ಬನ್ಗಳ ಮಧ್ಯೆ ಟ್ರಿಪಲ್ ಬಾಂಡನ್ನು ಹಾಕಿ ಉಳಿದಂತೆ ಹೈಡ್ರೋಜನ್ಗಳನ್ನು ಪ್ರತಿ ಬಾಂಡ್ಗೂ ಲಿಂಕ್ ಮಾಡಿದಾಗ ಬ್ಯೂಟೈನಿನ ಫಾರ್ಮುಲಾ ಸಿಗುತ್ತೆ. ಸೊ ಬ್ಯೂಟೈನ್ ಈ 3 ಫಾರ್ಮುಲಾಗಳನ್ನು ನೀವು ಸ್ಟ್ರಕ್ಚರಲ್ ಫಾರ್ಮುಲಾಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಬ್ಯೂಟೇನ್ನ ಪ್ರತಿ ಕಾರ್ಬನ್ಗಳ ಮಧ್ಯೆ ಸಿಂಗಲ್ ಬಾಂಡ್ ಇದ್ದರೆ ಬ್ಯೂಟೀನಿನಲ್ಲಿ 2 ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಇದೆ, ಬ್ಯೂಟೈನಿನಲ್ಲಿ 3 ಕಾರ್ಬನ್ ಮಧ್ಯೆ ಟ್ರಿಪಲ್ ಬಾಂಡ್ ಇರ್ತಕ್ಕಂಥದ್ದನ್ನು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಸೊ ಇದರ ಆಧಾರದ ಮೇಲೆ ನೀವು ಕೆಳಗಡೆ ಕೊಟ್ಟಂಥ ಕೆಲವು ಮೆಂಬರ್ಸ್ಗಳ ಮಾಲಿಕ್ಯುಲರ್ ಫಾರ್ಮುಲಾ ಮತ್ತು ಸ್ಟ್ರಕ್ಚರಲ್ ಫಾರ್ಮುಲಾಸನ್ನು ಬರೀರಿ. ಪೆಂಟೇನ್, ಪೆಂಟೀನ್, ಪೆಂಟೈನ್, ಹೆಕ್ಸೈನ್. ಓಕೆ, ಇನ್ನು ನೆಕ್ಸ್ಟು ಸ್ಟ್ರಕ್ಚರ್ ಆಫ್ ಕ್ಲೋಸ್ಡ್ ಚೈನ್ ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ತೀವಿ. ಅಂದರೆ ಉಂಗುರಾಕಾರವನ್ನು ಹೊಂದಿರತಕ್ಕಂಥ ಕೆಲವು ಹೈಡ್ರೋಕಾರ್ಬನ್ಸ್ಗಳಿದ್ದಾವೆ, ಅವುಗಳನ್ನು ಕ್ಲೋಸ್ಡ್ ಚೈನ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಯಾವ್ಯಾವಪ್ಪ ಅಂದರೆ ಸೈಕ್ಲೋಪ್ರೋಪೇನ್ C3H6 ಆದರೆ ಸೈಕ್ಲೋಬ್ಯೂಟೇನ್ C4H8 ಬರುತ್ತೆ. ಹಾಗೆಯೇ ಸೈಕ್ಲೋಪೆಂಟೇನ್ C5H10 ಇದ್ದರೆ ಸೈಕ್ಲೋಹೆಕ್ಸೇನ್ C6H12 ಆಗಿರುತ್ತೆ. ಸೊ ಇವೆಲ್ಲ
ಹೈಡ್ರೋಕಾರ್ಬನ್ಗಳನ್ನು ಕ್ಲೋಸ್ಡ್ ಚೈನ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಬಿಕಾಸ್ ಕಾರ್ಬನ್ಗಳ ಮಧ್ಯೆ ಬಾಂಡ್ ಫಾರ್ಮೇಷನ್ ಆಗೋದ್ರ ಜೊತೆಗೆ ಚೈನ್ ಕ್ಲೋಸ್ ಆಗಿರುತ್ತೆ. ಸೊ ಇವೆಲ್ಲವುಗಳ ಮಧ್ಯೆ ಸಿಂಗಲ್ ಬಾಂಡ್ ಇರೋದ್ರಿಂದ ಇವುಗಳು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆಗಿರ್ತವೆ. ಇದರ ಜನರಲ್ ಫಾರ್ಮುಲಾ CnH2n ಆಗಿರುತ್ತೆ. ಸೊ ಮೊದಲನೇದಾಗಿ ಸೈಕ್ಲೋಪ್ರೋಪೇನಿನ ಮಾಲಿಕ್ಯುಲರ್ ಫಾರ್ಮುಲಾ C3H6 ಆದರೆ ಇದರ ಸ್ಟ್ರಕ್ಚರಲ್ ಫಾರ್ಮುಲಾವನ್ನು ನಾವು ಬರಿಬೇಕು ಅಂತ ಹೇಳಿದ್ರೆ ಸ್ಟ್ರಕ್ಚರಲ್ ಫಾರ್ಮುಲಾ ಬರಿಬೇಕಾದಾಗ 3 ಕಾರ್ಬನ್ಗಳನ್ನು ತ್ರಿಭುಜಾಕಾರವಾಗಿ ಬರ್ಕೊಂಡು ಕಾರ್ಬನ್ಗಳ ಮಧ್ಯೆ ಸಿಂಗಲ್ ಬಾಂಡ್ಗಳನ್ನು ಫಾರ್ಮೇಷನ್ ಮಾಡಿ ಪ್ರತಿ ಕಾರ್ಬನ್ಗೂ 4 ಬಂಧಗಳು ಬರೋ ರೀತಿಯಲ್ಲಿ 4 ಬಾಂಡ್ಗಳನ್ನು ಹಾಕಿ ಪ್ರತಿ ಕಾರ್ಬನ್ಗೂ 2 ಹೈಡ್ರೋಜನ್ಗಳು ಬರ್ತವೆ. ಹೈಡ್ರೋಜನ್ಗಳನ್ನು ಲಿಂಕ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಇದೇನಾಗಿರುತ್ತೆ, ಸೈಕ್ಲೋಪ್ರೋಪೇನ್ ಆಗಿರುತ್ತೆ. ಈ ಒಂದು ಸೈಕ್ಲೋಪ್ರೋಪೇನಿನ ಸ್ಟ್ರಕ್ಚರಲ್ ಫಾರ್ಮುಲಾವನ್ನು ನಾವು ಈ ರೀತಿ ಬರೀತಿದ್ದೀವಿ. ಸೊ ದಿಸ್ ಈಸ್ ದ ಕ್ಲೋಸ್ಡ್ ಚೈನ್ ಹೈಡ್ರೋಕಾರ್ಬನ್ ಅಂತೇಳಿ ನಾವು ಕರಿತೀವಿ. ಚೈನು ಕ್ಲೋಸ್ಡ್ ಆಗಿರ್ತಕ್ಕಂಥದ್ದನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಪ್ರತಿ ಕಾರ್ಬನ್ಗಳ ಮಧ್ಯೆ ಸಿಂಗಲ್ ಬಾಂಡ್ ಇರೋದ್ರಿಂದ ಇದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಇನ್ನು ನೆಕ್ಸ್ಟ್ ಸೈಕ್ಲೋಬ್ಯೂಟೇನ್ ಅಂತ ಬರುತ್ತೆ. ಸೈಕ್ಲೋಬ್ಯೂಟೇನಿನ ಮಾಲಿಕ್ಯುಲರ್ ಫಾರ್ಮುಲಾ C4H8 ಆದರೆ ಇದನ್ನು ಸ್ಟ್ರಕ್ಚರ್ ಫಾರ್ಮುಲಾ ಬರೆಯೋದಾದರೆ ಕಾರ್ಬನ್ಗಳನ್ನು 4 ಕಾರ್ಬನ್ಗಳನ್ನು ಚೌಕಾಕಾರವಾಗಿ ಅಂದರೆ ಸ್ಕ್ವೇರ್ ಶೇಪಲ್ಲಿ ಬರ್ಕೊಂಡು ಪ್ರತಿ ಕಾರ್ಬನ್ಗಳ ಮಧ್ಯೆ ಬಾಂಡ್ಗಳನ್ನು ಫಾರ್ಮೇಷನ್ ಮಾಡಿ ಜೊತೆಗೆ ಪ್ರತಿ ಒಂದು ಕಾರ್ಬನ್ಗೆ 2 ಬಾಂಡ್ಗಳನ್ನು ಹಾಕಿ 2 ಹೈಡ್ರೋಜನ್ಗಳನ್ನು ಲಿಂಕ್ ಮಾಡ್ತಕ್ಕಂಥದ್ದು. ಇದು ಸೈಕ್ಲೋಬ್ಯೂಟೇನಿನ ಸುಲಭವಾದಂತಹ ಸ್ಟ್ರಕ್ಚರಲ್ ಫಾರ್ಮುಲಾವನ್ನು ಬರೀತಕ್ಕಂಥ ಒಂದು ವಿಧಾನ ಆಗಿರುತ್ತೆ. ಅಬ್ಸರ್ವ್ ಮಾಡಿದರೆ ಇಲ್ಲೂ ಕೂಡ ಪ್ರತಿ ಕಾರ್ಬನ್ಗಳ ಮಧ್ಯೆ ಸಿಂಗಲ್ ಬಾಂಡ್ ಇರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಸೊ ದಟ್ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂಥೇಳಿ ನಾವು ಸುಲಭವಾಗಿ ಹೇಳಬಹುದು. ಇನ್ನು ಇದೇ ಒಂದು ಕ್ಲೋಸ್ಡ್ ಚೈನ್ ಹೈಡ್ರೋಕಾರ್ಬನ್ಸಿ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಸೈಕ್ಲೋಪೆಂಟೇನ್ ಅಂದರೆ 5 ಕಾರ್ಬನ್ಗಳನ್ನು ಹೊಂದಿರತಕ್ಕಂಥದ್ದು. ಸೊ ಈ 5 ಕಾರ್ಬನ್ಗಳನ್ನು ಪಂಚಭುಜಾಕೃತಿಯ ಒಂದು ರೂಪದಲ್ಲಿ ಅಂದರೆ ಪೆಂಟಾಗಾನ್ ಶೇಪ್ನಲ್ಲಿ ಕಾರ್ಬನ್ಗಳನ್ನು ಬರ್ಕೊಂಡು ಪ್ರತಿ ಕಾರ್ಬನ್ಗಳ ಮಧ್ಯೆ 2 ಕಾರ್ಬನ್ಗಳ ಮಧ್ಯೆ ಸಿಂಗಲ್ ಬಾಂಡ್ಗಳನ್ನು ಬಳಕೆ ಮಾಡೋದ್ರ ಜೊತೆಗೆ ಇನ್ನು 2 ಬಾಂಡ್ಗಳನ್ನು ಪ್ರತಿ ಕಾರ್ಬನ್ಗೂ ಲಿಂಕ್ ಮಾಡಿ ಅದಕ್ಕೆ ಹೈಡ್ರೋಜನನ್ನು ಬರೀಬೇಕಾಗತ್ತೆ. ಸೊ ಇದೇನಾಗಿರುತ್ತಪ್ಪ ಅಂತ ಹೇಳಿದ್ರೆ ಕ್ಲೋಸ್ಡ್ ಚೈನ್ ಆಗಿರೋದ್ರಿಂದಾಗಿ ಇದು ಕೂಡ ಒಂದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಯಾಕೆ ಅಂದರೆ ಪ್ರತಿ ಕಾರ್ಬನ್ಗಳ ಮಧ್ಯೆ ಇರುವಂತಹ ಬಾಂಡು ಸಿಂಗಲ್ ಬಾಂಡ್ ಆಗಿರುತ್ತೆ. ಸೊ ದಟ್ ದಿಸ್ ಈಸ್ ದ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತೇಳಿ ನಾವು ಸುಲಭವಾಗಿ ಹೇಳಬಹುದು. ಸೊ ಇಲ್ಲಿ ಕಂಪ್ಲೀಟಾಗಿ ಕಾರ್ಬನ್ಗಳ ಮಧ್ಯೆ ಕ್ಲೋಸ್ಡ್ ಚೈನ್ ಚೈನನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿನೇ ಇದಕ್ಕೆ ಹೆಸರು ಬಂದಿರತಕ್ಕಂಥದ್ದು ಸೈಕ್ಲೋ ಅಂಥೇಳಿ. ಸೊ 5 ಕಾರ್ಬನ್ಗಳಿರೋದ್ರಿಂದಾಗಿ ಇದಕ್ಕೆ ಸೈಕ್ಲೋಪೆಂಟೇನ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಇನ್ನು ನೆಕ್ಸ್ಟು ಸೈಕ್ಲೋಹೆಕ್ಸೇನ್ ಅಂತಕ್ಕಂಥದ್ದು ಮತ್ತೊಂದು ಹೈಡ್ರೋಕಾರ್ಬನ್ನು. ಕ್ಲೋಸ್ಡ್ ಚೈನು 6 ಕಾರ್ಬನ್ಗಳನ್ನು ಹೊಂದಿರತಕ್ಕಂಥದ್ದು ಜೊತೆಗೆ 12 ಹೈಡ್ರೋಜನ್ಗಳಿದ್ದಾವೆ. ಸೊ ಇವುಗಳನ್ನು ಕೂಡ 6 ಕಾರ್ಬನ್ಗಳನ್ನು ಷಡ್ಭುಜಾಕೃತಿನಲ್ಲಿ ಬರ್ಕೊಂಡು ಹೆಕ್ಸಾಗಾನಲ್ ಶೇಪಲ್ಲಿ ಬರ್ಕೊಂಡು ಪ್ರತಿ ಕಾರ್ಬನ್ಗಳ ಮಧ್ಯೆ ಬಾಂಡ್ ಫಾರ್ಮೇಷನ್ ಮಾಡಿ ಎಲ್ಲ ಬಾಂಡು ಸಿಂಗಲ್ ಬಾಂಡ್ ಆಗಿರ್ತವೆ. ಇನ್ನು ಪ್ರತಿ ಕಾರ್ಬನ್ಗೂ ಮತ್ತೆ 2 ಬಾಂಡ್ಗಳನ್ನು ಹೊರಗಡೆ ಹಾಕ್ಬಿಟ್ಟು ಆ 2 ಬಾಂಡ್ಗಳಿಗೂ ಹೈಡ್ರೋಜನ್ಗಳನ್ನು ಲಿಂಕ್ ಮಾಡಬೇಕು. ಈಗ ಸೈಕ್ಲೋಹೆಕ್ಸೇನಿನ ಒಂದು ಸ್ಟ್ರಕ್ಚರಲ್ ಫಾರ್ಮುಲಾ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲೂ ಕೂಡ ಪ್ರತಿ ಕಾರ್ಬನ್ಗಳ ಮಧ್ಯೆ ಅಂದರೆ 2 ಕಾರ್ಬನ್ಗಳ ಮಧ್ಯೆ ಪ್ರತಿ ಬಾರಿಯೂ ಸಿಂಗಲ್ ಬಾಂಡ್ ಬಂದಿರೋದ್ರಿಂದಾಗಿ ಇದನ್ನು ನಾವು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ ಕರಿತೀವಿ, ಸೈಕ್ಲೋಹೆಕ್ಸೇನ್. ಓಕೆ, ಸೊ ಈ ಒಂದು ಸೈಕ್ಲೋಹೆಕ್ಸೇನನ್ನು ಸ್ಟ್ರಕ್ಚರಲ್ ಫಾರ್ಮುಲಾ ಬರೆದಾಗ ಈ ಶೇಪನ್ನು ನಾವು ನೋಡ್ತಾ ಇದ್ದೀವಿ. ಸೊ ದಿಸ್ ಈಸ್ ದ ಸೈಕ್ಲೋಹೆಕ್ಸೇನ್ ಅಂಥೇಳಿ ಹೇಳಬಹುದು. ಇನ್ನು
ಪ್ರಮುಖವಾಗಿರುವಂಥ ಮತ್ತೊಂದು ಸ್ಪೆಷಲ್ ಹೈಡ್ರೋಕಾರ್ಬನ್ ಇರ್ತಕ್ಕಂಥದ್ದು. ಯಾಕೆ ಅದಕ್ಕೆ ಸ್ಪೆಷಲ್ ಹೈಡ್ರೋಕಾರ್ಬನ್ ಅಂತ ಕರಿತೀವಿ ಅಂತ ಹೇಳಿದರೆ, ವಿಶೇಷವಾಗಿರುವಂಥ ಗುಣಲಕ್ಷಣಗಳನ್ನು ಹೊಂದಿರುತ್ತೆ. ಜೊತೆಗೆ ಅದನ್ನು ಅಬ್ಸರ್ವ್ ಮಾಡಿದಾಗ ಆ ಒಂದು ಕಾರ್ಬನ್ ಮತ್ತು ಹೈಡ್ರೋಜನ್ಗಳ ಆಧಾರದ ಮೇಲೆ ಬೆಂಜೀನ್ ಅಂತಕ್ಕಂಥ ಒಂದು ಹೈಡ್ರೋಕಾರ್ಬನ್ ಏನಿದೆ, ಇದರ ಮಾಲಿಕ್ಯುಲರ್ ಫಾರ್ಮುಲಾವನ್ನು ನೀವು ಅಬ್ಸರ್ವ್ ಮಾಡಿದ್ರಿ ಅಂದರೆ ಅದರಲ್ಲಿ 6 ಕಾರ್ಬನ್ 6 ಹೈಡ್ರೋಜನ್ಗಳನ್ನು ಹೊಂದಿರತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಸೊ ಇದರ ಅರ್ಥ ಇಲ್ಲಿ 6 ಕಾರ್ಬನ್ಗಳಿಗೂ 4 ಬಾಂಡ್ಗಳ ಜೊತೆಗೆ ಹೈಡ್ರೋಜನನ್ನು ಲಿಂಕ್ ಮಾಡಬೇಕು. ಹೇಗೆ ಮಾಡಬೇಕಪ್ಪ ಅಂತ ನೋಡೋದಾದರೆ, ಇಲ್ಲಿ 6 ಕಾರ್ಬನ್ಗಳಿರೋದ್ರಿಂದಾಗಿ ಇದನ್ನು ಕೂಡ ಹೆಕ್ಸಾಗಾನಲ್ ಶೇಪಲ್ಲಿ ಕಾರ್ಬನ್ಗಳನ್ನು ಬರ್ಕೊಂಡು ಇಲ್ಲಿ ಬರಿಬೇಕಾದ್ರೆ ನೀವು ಮೊದಲನೇದಾಗಿ ಪ್ರತಿ ಕಾರ್ಬನ್ಗಳ ಮಧ್ಯೆ ಸಿಂಗಲ್ ಬಾಂಡನ್ನು ಹಾಕ್ತಾ ಹೋಗ್ರಿ. ಸಿಂಗಲ್ ಬಾಂಡನ್ನು ಹಾಕೋದ್ರ ಜೊತೆಗೆ ಹೊರಗಡೆಯಿಂದ ಏನು ಮಾಡಬೇಕು, ನೀವು ಹೈಡ್ರೋಜನನ್ನು ಲಿಂಕ್ ಮಾಡಬೇಕು. ಇಲ್ಲಿ ಇರೋದು 6 ಹೈಡ್ರೋಜನ್ ಇರೋದ್ರಿಂದಾಗಿ ಪ್ರತಿ ಕಾರ್ಬನ್ಗೂ ಕೂಡ ಒಂದು ಹೈಡ್ರೋಜನ್ ಬರುತ್ತೆ. ಸೊ ಪ್ರತಿ ಕಾರ್ಬನ್ಗೂ ಒಂದೊಂದು ಹೈಡ್ರೋಜನನ್ನು ನೀವು ಸೆಟ್ ಮಾಡಿದ ನಂತರ ನೀವು ಅಬ್ಸರ್ವ್ ಮಾಡಿದರೆ ಪ್ರತಿ ಕಾರ್ಬನ್ಗೂ 3 ಬಾಂಡ್ಗಳ ಲಿಂಕ್ ಆಗಿರುತ್ತೆ. ಬಟ್ ಕಾರ್ಬನ್ನಿನ ವ್ಯಾಲೆನ್ಸಿ 4 ಆಗಿರೋದ್ರಿಂದಾಗಿ ಪ್ರತಿ ಕಾರ್ಬನ್ಗೂ 4 ಬಾಂಡ್ ಬರಬೇಕು ಅಂತ ಅಂದಾಗ ನೀವೇನು ಮಾಡಬೇಕಾಗತ್ತೆ, ಆ ಕಾರ್ಬನ್ಗಳ ಮಧ್ಯೆ ಡಬಲ್ ಬಾಂಡನ್ನು ಹಾಕಬೇಕು. ಹೇಗೆ ಡಬಲ್ ಬಾಂಡ್ ಹಾಕಬೇಕಪ್ಪ ಅಂತ ಹೇಳಿದ್ರೆ, ಮೊದಲೆರಡು ಕಾರ್ಬನ್ಗಳ ಮಧ್ಯೆ ಸಿಂಗಲ್ ಬಾಂಡ್ ಇದ್ದರೆ ನೆಕ್ಸ್ಟ್ ಕಾರ್ಬನ್ಗಳ ಮಧ್ಯೆ ಡಬಲ್ ಬಾಂಡು. ಹಾಗೆ ಈ ರೀತಿ 3 ಸಿಂಗಲ್ ಬಾಂಡು 3 ಡಬಲ್ ಬಾಂಡ್ಗಳನ್ನು ಬಳಸೋದ್ರ ಮೂಲಕ ಬೆಂಜೀನಿನ ಸ್ಟ್ರಕ್ಚರಲ್ ಫಾರ್ಮುಲಾವನ್ನು ಬರಿತೀವಿ. ದಿಸ್ ಈಸ್ ದ ಒನ್ ಆಫ್ ದ ಸ್ಪೆಷಲ್ ಹೈಡ್ರೋಕಾರ್ಬನ್ ಅಂತೇಳಿ ನಾವು ಹೇಳ್ತೀವಿ. ಬಿಕಾಸ್ ಆಫ್ ದ ಸಮ್ ಆಫ್ ದ ಕ್ಯಾರೆಕ್ಟರ್ಸ್ ಆರ್ ಡಿಫರ್ ಫ್ರಮ್ ಅದರ್ ಹೈಡ್ರೋಕಾರ್ಬನ್ಸ್. ಓಕೆ, ಸೊ ದಟ್ ಇದು ಬೆಂಜೀನಿನ ಒಂದು ಸ್ಟ್ರಕ್ಚರಲ್ ಫಾರ್ಮುಲಾ. ವಿಶೇಷತೆ ಅಂದರೆ ಇದಕ್ಕೆ ಡಬಲ್ ಬಾಂಡ್ ಇರೋದ್ರಿಂದ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಸೊ ದಟ್ ಇಷ್ಟೋ ತನಕ ವಿಡಿಯೋ ನೋಡಿದ್ದೀರಾ, ತಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ನೊಂದಿಗೆ ಬರ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.